ಆರ್ಎಸ್ಎಸ್ ಸಂಘಟನೆಯ ಅಧಿಕೃತ ನೋಂದಣಿ ಕುರಿತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿರುವ ಪ್ರಶ್ನೆಗೆ ಈಗ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ದೇಶದ ಎಲ್ಲ ಎನ್ಜಿಒ ಮತ್ತು ಟ್ರಸ್ಟ್ಗಳು ಕಾನೂನಿನ ಪ್ರಕಾರ ಆರ್ಥಿಕ ಲೆಕ್ಕಪತ್ರ ನಿರ್ವಹಣೆ ಮಾಡುವಾಗ ಆರ್ಎಸ್ಎಸ್ ಸಂಸ್ಥೆ ಮಾತ್ರ ಯಾಕೆ ಕಾನೂನಿನ ಚೌಕಟ್ಟಿಗೆ ಒಳಪಡುತ್ತಿಲ್ಲ ಎಂದು ಕಲಬುರಗಿಯ ಕೂಲಿ ಕಬ್ಬಲಿಗ ಹೋರಾಟ ಸಮಿತಿ ಪ್ರಶ್ನಿಸಿದೆ. ಸಚಿವರ ಕಾನೂನಾತ್ಮಕ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡದೆ ಆರೋಪ ಮಾಡುತ್ತಿರುವುದನ್ನು ಸಮಿತಿ ತೀವ್ರವಾಗಿ ಖಂಡಿಸಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಕಾನೂನು ಮತ್ತು ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿರುವಂಥ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರಿಗೆ ಕೆಲವು ದಿನಗಳ ಹಿಂದೆ ಒಂದು ಪತ್ರವನ್ನು ಬರೆದು 100 ವರ್ಷ ಪೂರೈಸಿದ ನಿಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಆಗಿದೆಯೋ ಅಥವಾ ಇಲ್ಲ, ನೋಂದಣಿಯಾಗಿದ್ದರೆ ಆ ನೋಂದಣಿ ಪ್ರಮಾಣ ಪತ್ರ ಬಹಿರಂಗಪಡಿಸಿ. ಹಾಗೆಯೇ ವಿವಿಧ ಸುಮಾರು 8 ರಿಂದ 10 ಪ್ರಶ್ನೆಗಳನ್ನು ಕೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಇದನ್ನೇ ಒಂದು ದೊಡ್ಡ ಪ್ರಮಾದ ಆಗದಂತೆ ತಿಳ್ಕೊಂಡು ಜನರಿಗೆ ಬಿಂಬಿಸುವ ಒಂದು ಹುನ್ನಾರ. ಅರೆ, ಕೇವಲ ಒಂದು ಪತ್ರ ಬರೆದ್ರೆ ಒಂದು ದೊಡ್ಡ ಪ್ರಮಾದ ಆಗ್ಯದೇನೋ ದೇಶದಾಗ ಅನ್ನುವಂಥ ಒಂದು ಹುನ್ನಾರ ಮಾಡಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ತೇಜೋವಧೆ ಮಾಡುವ ಸಲುವಾಗಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಯ ಹಾಕುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು RSS ಅಂಗ ಸಂಸ್ಥೆಯ ಅಂಗ ಪಕ್ಷವಾಗಿರುವಂಥ BJP ಪಕ್ಷದು ಇವತ್ತು ಶಾಸಕರುಗಳು ಇರ್ಬೋದು, ಸಚಿವರುಗಳಿರ್ಬೋದು, ಕೇಂದ್ರ ಸಚಿವರು ಇರ್ಬೋದು, ಲೋಕಸಭೆ ಸದಸ್ಯರು ಇರ್ಬೋದು, ಅವರೆಲ್ಲರೂ ಜನರಿಗೆ ದಾರಿ ತಪ್ಪಿಸುವ ಒಂದು ಹುನ್ನಾರದಿಂದ ಒಂದು ಭಯ ಹುಟ್ಟಿಸುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಕಲಬುರಗಿಯಲ್ಲಿರುವಂಥ ಏನು ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಮುಖಂಡತ್ವದಲ್ಲಿ ಇವತ್ತು ನಾವೆಲ್ಲರೂ ತಮ್ಮ ಮುಂದೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಒಂದು ವಿಚಾರವನ್ನು ಖಂಡಿಸಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಶ್ನೆ, ಇವತ್ತು ನೋಂದಣಿ ಆಗ್ಯದ ಇಲ್ಲ ಅಂತ ಕೇಳಿದ್ರೆ ಏನು ತಪ್ಪದ? ಇದರಿಂದ ಏನು ಅಂತ ದೊಡ್ಡ ಪ್ರಮಾದ ಆಯಿತು? ಅರೆ, ಸಾವಿರಾರು ಕೋಟಿ ವ್ಯವಹಾರ ನಡೆಯುವಂಥ, ಇವತ್ತು ಲಕ್ಷ ಲಕ್ಷ ಜನ ಸೇರುವಂಥ ಒಂದು ಸಂಸ್ಥೆ, ಒಂದು ಸಂಘಟನೆ ಇವತ್ತು ರಿಜಿಸ್ಟ್ರೇಷನ್ನೇ ಇಲ್ಲ ಅಂದ್ರೆ ಅದು ಕೇಳಿದ್ರೆ ತಪ್ಪಾಯ್ತು. ಈ ರೀತಿಯಾದಂಥದನ್ನು ನಾವು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಏನು ನಗರದ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ವಿವಿಧ ಸಂಘಟನೆಗಳ ಮುಖಂಡತ್ವದಲ್ಲಿ ಏನು ಪ್ರಗತಿಪರ ಸಂಘಟನೆಗಳು, ಪ್ರಗತಿಪರ ಹೋರಾಟಗಾರರು, ಪ್ರಗತಿಪರ ವಿಚಾರವಂತರು, ಕಾನೂನಿಗೆ ಗೌರವ ಕೊಟ್ಟು ಈ ದೇಶದ ಕಾನೂನನ್ನು ಗೌರವಿಸುವರು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ವಿವಿಧ ಜನರನ್ನು ಅಲ್ಲೆಲ್ಲರನ್ನ ಸಮಾಗದಲ್ಲಿ ನಾವು ಅಲ್ಲಿವರೆಗೆ ಒಂದು ರ್ಯಾಲಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ರ್ಯಾಲಿಯನ್ನು ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಈ ದೇಶದ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಅವರ ಮುಖಾಂತರ ಕೊಡ್ತಾ ಇದ್ದೀವಿ. ಇವತ್ತು ಏನು RSS ಸಂಘಟನೆ ಇದೆ, ಇವತ್ತು ಇದು ನೋಂದಣಿ ಆಗಿಲ್ಲ. ಹೀಗಾಗಿ ಈ ಸಂಘಟನೆ ಬ್ಯಾನ್ ಮಾಡಬೇಕು, ಇಲ್ಲ ನೋಂದಣಿ ಮಾಡಬೇಕು. ಸರ್ಕಾರದ ಏನು ನಿಬಂಧನೆ ಇದೆ, ಇಷ್ಟು ವರ್ಷ ನೋಂದಣಿ ಆಗಿಲ್ಲ, ಈಗ ನೋಂದಣಿ ಆಗಬೇಕಾದ್ರೆ ಏನು ನಿಬಂಧ ಇದೆ ಅದನ್ನು ಪೂರ್ಣಗೊಳ್ಳುವವರೆಗೂ ಇವತ್ತು ಆ ಸಂಘಟನೆ ಬ್ಯಾನ್ ಮಾಡಬೇಕು. ಹೀಗಾಗಿ ಸರ್ಕಾರಕ್ಕೆ ನಾವು ನಿರ್ದೇಶನ ಕೊಡ್ರಿ, ಕೇಂದ್ರ ಸರ್ಕಾರಕ್ಕೆ ಅಂತೇಳಿ ಪ್ರಧಾನಮಂತ್ರಿ ನಿರ್ದೇಶನ ಕೊಡ್ರಿ ಅಂತ ರಾಷ್ಟ್ರಪತಿಯವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದೇ ರೀತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಏನಂತ, ಈ ಒಂದು ಸಂಘಟನೆ ಇವತ್ತು ನೋಂದಣಿ ಇಲ್ಲಾರ್ದೇ ನೂರಾರು ವಿಷಯಗಳನ್ನು, ಜನರಲ್ಲಿ ಭಾವನಾತ್ಮಕವಾದಂಥ ಕಲಹಗಳನ್ನು ಉದ್ಭವಿಸುವ ಈ ಸಂಘಟನೆ ಇವತ್ತು ಇಲ್ಲಿ ಜಾತಿ ಮಧ್ಯೆ, ಧರ್ಮದ ಮಧ್ಯೆ
ವಿವಾದವನ್ನು ಸೃಷ್ಟಿ ಮಾಡುವಂಥ ಹುನ್ನಾರ ಮಾಡ್ತಾ ಇರುವಂಥ ಈ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ಕರ್ನಾಟಕದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಚಟುವಟಿಕೆಗೆ ಬ್ಯಾನ್ ಮಾಡಬೇಕು. ಅವ್ರು ನೋಂದಣಿ ಮಾಡಿಕೊಂಡ್ರೆ ಕಾನೂನಿನ ಅಡಿಯಲ್ಲಿ ಅವ್ರು ಬಂದರೆ ಇವತ್ತು ಮುಂದೆ ಅಲ್ಲಿವರೆಗೂ ಕೂಡ ಆ ಸಂಘಟನೆ ಬ್ಯಾನ್ ಮಾಡಬೇಕು ಅಂಥೇಳಿ ನಾವು ಮುಖ್ಯಮಂತ್ರಿಗೂ ಕೂಡ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅರೆ ಇವತ್ತು ಇಲ್ಲಿ ಅನೇಕ ಸಣ್ಣ ಸಣ್ಣ ಸಂಘಗಳು, ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ಒಂದು ಸಣ್ಣ NGO ಇರ್ಬೋದು, ಅವರೆಲ್ಲರೂ ಕೂಡ ನೋಂದಣಿ ಮಾಡ್ಕೋಬೇಕು, ಆಡಿಟ್ ಮಾಡಬೇಕು, ಅಕೌಂಟ್ಗಳು ತೆಗಿಬೇಕು ಸಂಘದ ಹೆಸರ ಮೇಲೆ. ನೀವು ಸಂಘದ ಹೆಸರ ಮೇಲೆ ಅಕೌಂಟ್ ತೆಗಿಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕು. ಇಷ್ಟೆಲ್ಲ ಇದ್ರೇನೆ ಸಣ್ಣ ಸುಮಾರು 7 ಜನ 8 ಜನ ಒಂದು ಗುಂಪು ಕಟ್ಕೊಂಡು ಮಾಡಿದ್ರೆ ಇದೆಲ್ಲ ಕೇಳುವಂಥ ಕಾನೂನಲ್ಲಿ ಇದೆಲ್ಲ ಅದ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು 100 ವರ್ಷ ಲಕ್ಷಾನುಗಟ್ಟಲೆ ಸದಸ್ಯರು ಹೊಂದಿವೆ ಅಂತ ಹೇಳುವಂಥ ಸಂಘಟನೆ ಇವತ್ತು ಒಂದು ಪ್ಯಾನ್ ಕಾರ್ಡ್ ಸುದ್ದೇ ಹೊಂದಿಲ್ಲ. ಯಾಕೆ ಇದು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ? ಇಲ್ಲಿ ಕಾನೂನಿನ ಅಡಿಯಲ್ಲಿ ಇವರಿಗೆ ನೋಂದಣಿ ಮಾಡ್ಕೊಳ್ಬೇಕು. ನೋಂದಣಿ ಮಾಡ್ಕೊಂಡ್ರೆ ಪತ್ರ ಕೊಡ್ರಿ ಅಂತ ಕೇಳಿದ್ರೇನೆ ಇಲ್ಲಿ ಅವರ ಮೇಲೆ ಮುಗಿಬೀಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ 2 ಕಾನೂನು ಅವ ಅನ್ನಂಗೆ ಆಗ್ತದೆ ದೇಶದಲ್ಲಿ. ಒಂದು ಕಾನೂನು ಗೌರವ ಕೊಡುವಂಥದ್ದು ಒಂದು ಆದರೆ, ಇನ್ನೊಂದು ಕಾನೂನಿಗೆ ಗೌರವನೇ ಕೊಡದೇ ಇರುವಂಥ ಇನ್ನೊಂದು ಗುಂಪು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೂಡ ಕಂಟ್ರೋಲ್ಗೆ ತಗೊಳ್ಳುವಂಥ ಶಕ್ತಿ ಇವತ್ತು ಮೋಹನ್ ಭಾಗವತ್ ಅವರಿಗೆ ಆದಂತ ಹೇಳ್ತಾರೆ. ಸರ್ಕಾರನೇ ಕಂಟ್ರೋಲ್ ತಗೊಳ್ಳುವಂಥ ಒಂದು ಸಂಘಟನೆಗೆ ಆ ಶಕ್ತಿ ಇದೆ ಇವತ್ತು ಮೋಹನ್ ಭಾಗವತ್ ಅವರಿಗೆ. ಅಂದರೆ ಇವರು ಯಾಕೆ ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಇವ್ರದೊಂದು ಕಾನೂನು ಬೇರೆ. ಈ ದೇಶದಲ್ಲಿ 2 ಪದ್ಧತಿ 2 ಕಾನೂನು ಅವೆ. ಅರೆ ಈ ದೇಶದಾಗ ಒಂದೇ ಕಾನೂನು ಇದೆ. ಮೋಹನ್ ಭಾಗವತ್ ಅವ್ರಿಗೆ ಒಂದೇ ಕಾನೂನು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಒಂದೇ ಕಾನೂನು, ಪ್ರಿಯಾಂಕಾ ಖರ್ಗೆ ಅವರಿಗೆ ಕೂಡ ಒಂದೇ ಕಾನೂನು ಇದೆ. ಈ ದೇಶದ ದಲಿತರಿಗೆ ಕೂಡ ಒಂದೇ ಕಾನೂನು ಇದೆ. ಈ ದೇಶದ ನಿಮ್ಮಂಥ ಬಲಿತರಿಗೆ ಕೂಡ ಒಂದೇ ಕಾನೂನು ಅದ. ಆ ಕಾನೂನಿಗೆ ಗೌರವ ಕೊಡುವ ಕೆಲಸ ಈ ಸಂಘಟನೆ ಮಾಡ್ತಾ ಇಲ್ಲ. ಹೀಗಾಗಿ ಇದನ್ನು ಬ್ಯಾನ್ ಮಾಡಬೇಕಂತ ತಿಳ್ಕೊಂಡು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸಾಕಷ್ಟು ನಾವು ವಿಚಾರ ಮಾಡಿ ನೋಡ್ರಿ, ಯಾವುದೇ ಒಂದು ಸಂಘಗಳು ಸಾರ್ವಜನಿಕವಾಗಿ ಇವತ್ತು ಭಾಳಷ್ಟು ಮಂದಿ ಜನ ಏನು ಮಾಡ್ತಾ ಇದ್ದಾರೆ, ಒಂದು ಗಿಮಿಕ್ ಮಾಡ್ತಾರೆ. ಗಿಮಿಕ್ ಏನಂತ ಇಲ್ಲ, ಅವರು ಸರ್ಕಾರದ ಸೌಲಭ್ಯನೇ ತಗೊಂಡಿಲ್ಲ. ಸರ್ಕಾರ ಸೌಲಭ್ಯ ತೊಗೋಬೇಕಂದ್ರೇ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಸರ್ಕಾರ ಸೌಲಭ್ಯನೇ ತಗೊಂಡಿಲ್ಲ ಅಂದ್ರೂ ಕೂಡ ನೀವೇನು ಹೇಳ್ತೀರಿ ಕಾನೂನ್ಯಾಗ ನೋಡ್ರಿ. ಇವತ್ತು ಕೋಆಪರೇಟಿವ್ ಇಲಾಖೆಗೆ ಹೋಗ್ರಿ, ಸಹಕಾರ ಸಂಘಗಳ ಇಲಾಖೆಗೆ ಹೋಗ್ರಿ. ಯಾರು ಸಾರ್ವಜನಿಕವಾಗಿ ದೇಣಿಗೆಯನ್ನು ಸಂಗ್ರಹ ಮಾಡ್ತಾರೆ, ಯಾರು ಸರ್ಕಾರದ ದೇಣಿಗೆಯನ್ನು ಪಡಿತಾರ ಅನುದಾನವನ್ನು, ಮತ್ತು ಸಾರ್ವಜನಿಕವಾಗಿ ದೇಣಿಗೆ ಸಂಗ್ರಹ ಮಾಡಿದ್ರು ಕೂಡ ಅದು ರಿಜಿಸ್ಟರ್ ಆಗಲೇಬೇಕು. ಯಾಕಲ್ಲಿ ದುಡ್ಡಿನ ವ್ಯವಹಾರ ಆಗಲ್ಲ. 100 ಕೋಟಿ 1000 ಕೋಟಿ ಇವತ್ತು ವ್ಯವಹಾರ ಆಗಿರುವಂಥ ಒಂದು ಸಂಘಟನೆ ಇವತ್ತು ಆ 1000 ಕೋಟಿಯನ್ನು ಸರ್ಕಾರ ಛಾಪೆ ಮಾಡಿಲ್ಲ. ಯಾರೇ ಒಂದು ಸಣ್ಣ ಪ್ರಮಾಣದಲ್ಲಿ ಏನಾದರೂ ಒಬ್ಬರು ಮನೆಗೆ ರೇಡ್ ಮಾಡ್ತಾರೆ, IT ED ಅವರು ರೇಡ್ ಮಾಡಿದ್ರೆ ಆ ಮನುಷ್ಯ ಇಷ್ಟು ವ್ಯವಹಾರ ಮಾಡ್ದ, ಇಷ್ಟು ಗಂಟೆ ಜಮಾ ಮಾಡ್ದ, ಇಷ್ಟು ದೊಡ್ಡ ಆಸ್ತಿ ಹೊಂದಿದ, ಇಷ್ಟು ವಂಚನೆ ಮಾಡಿದ ಅಂಥೇಳಿ ಅವನ ಮೇಲೆ FIR ಆಗ್ತದೆ. ಅದು ಆಗಬೇಕು. ಮತ್ತು ಸಾರ್ವಜನಿಕವಾಗಿ TV-ದಾಗ ಎಲ್ಲ ಕಡೆ ಬರ್ತದೆ. ಮತ್ತು ಇಲ್ಲಿ 1000 ಕೋಟಿ ವ್ಯವಹಾರ ನಡೀತಂದ್ರೆ ಇವ್ರ ಮ್ಯಾಗ ED ಕಾಣಬಿದ್ದಿಲ್ಲ. ಇವ್ರಿಗೆ ಕೂಡ IT ಅವರು ರೇಡ್ ಮಾಡಿ ಲೆಕ್ಕಪತ್ರ ಕೇಳ್ಬೇಕಲ್ಲ. ನೀವು ಸಂಘದಾಗ ನೀವು ಎಷ್ಟು ಮಂದಿ ಇದ್ದೀರಿ ಅನ್ನೋದು ಒಂದು ಕಡೆ ಇರಲಿ. ಆ ಸಂಘದಲ್ಲಿ ದುಡ್ಡು ಟರ್ನ್ ಓವರ್ ಆಗ್ತದಲ್ಲ. ಒಂದು ಲಕ್ಷ ಜನ ರೋಡಿಗೆ ಬರಬೇಕಾದ್ರೆ ಎಷ್ಟು ಖರ್ಚಾಗ್ತದೆ? ಯಾರು ಕೊಟ್ಟರು? ಏನು ದೇಣಿಗೆ ಬಂದ ಮೇಲೆ ಅದಕ್ಕೆ ಯಾಕೆ ಲೆಕ್ಕ ಕೊಡಬಾರ್ದು? ಹೀಗಾಗಿ ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂಘಟನೆ ಇವತ್ತು ಬ್ಯಾನ್ ಆಗಬೇಕು, ಇಲ್ಲ ಅಂತ ನೋಂದಣಿ ಆಗಬೇಕಂತ ತಿಳ್ಕೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಏನು ಆರೋಪ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ 7ನೇ ತಾರೀಕು ಮಂಗಳವಾರ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ವಿವಿಧ ಪ್ರಗತಿಪರ ಸಂಘಟನೆಗಳ ವಿಚಾರವಂತರು ಸೇರಿ ಮಾಡ್ತಾ ಇರುವಂಥ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ಇವತ್ತು ನ್ಯಾಯಕ್ಕಾಗಿ, ಇವತ್ತು ನ್ಯಾಯದ ಸಲುವಾಗಿ, ಈ ದೇಶದ ಭವಿಷ್ಯಕ್ಕಾಗಿ, ಈ ದೇಶದಲ್ಲಿ ನ್ಯಾಯ ಒಂದೇ, ಆ ನ್ಯಾಯ ಇವತ್ತು ಕಾನೂನಿನ ಅಡಿಯಲ್ಲಿ ನಡಿಬೇಕನ್ನುವಂಥ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ. ನಮಸ್ಕಾರ.